ಪ್ರವಾಹದಲ್ಲಿದ್ದ ಸರ್ಪಗಳು ಕಾಡ್ಗಿಚ್ಚಿಗೆ ಸಿಲುಕಿ ಒದ್ದಾಡುತ್ತಿದ್ದಾಗ ರಾಜಪುರುಷ ದೇವವರ್ಮನ ಸಹಾಯ ಪಡೆದು ಆತನ ಬಟ್ಟೆಯ ಗಂಟನ್ನು ಸೇರುತ್ತವೆ. ರಾಜ ಸಾಗುವಾಗ ಒಂದೊಂದೇ ಸರ್ಪವು ಬಟ್ಟೆಯ ಗಂಟಿನಿಂದ ಜಾರಿ ಬಿದ್ದು ಒಂದೊಂದು ಹುತ್ತವನ್ನು ಸೇರಿ ನೆಲನಿಲ್ಲತೊಡಗುತ್ತವೆ. ಹಾಗೆ ಬಿದ್ದ ಮಂದರತಿ ಮಂದಗತಿಯಲ್ಲಿ ಸಾಗಿ ಒಂದು ಹುತ್ತ ಸೇರುತ್ತಾಳೆ. ಆ ಜಾಗವೇ ಮಂದಾರ್ತಿ ಎಂದು ಹೆಸರನ್ನ ಪಡೆದುಕೊಂಡು ಮುಂದೆ ಶ್ರೀಕ್ಷೇತ್ರ ನಾಗತೀರ್ಥ ಮಂದಾರ್ತಿಯಾಗಿ ಪ್ರಸಿದ್ಧಿಯನ್ನ ಗಳಿಸುತ್ತದೆ. ಬಳಿಕ ದಾನವರನ್ನು ಶಿವಗಣಗಳಾದ ವೀರಭದ್ರ, ಐಗುಳಿ, ಕಲ್ಕುಟ್ಕ, ಬೊಬ್ಬರ್ಯರ ಸಹಾಯದಿಂದ ಸಂಹರಿಸುತ್ತಾಳೆ. ಜೊತೆಗೆ ಶಾಪಗ್ರಸ್ತನಾಗಿದ್ದ ಮಹಿಷಾಕ್ಯ ರೂಪದ ನಂದಿಗೆ ದುರ್ಗಾಮಾತೆಯ ರೂಪವನ್ನ ತೋರಿಸಿ ಮುಕ್ತಿಯನ್ನ ಕರುಣಿಸುತ್ತಾಳೆ. ನಮ್ಮ ಕರಾವಳಿ ಭಾಗದ ಭಾಗ್ಯವಾಗುತ್ತಾಳೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ, ನೀನೇ ನಮ್ಮ ಸೌಖ್ಯ ನಗರಿ.